ನಾನು ಬಾಂಬ್ ಸ್ಕ್ವಾಡ್ ಹಾಕೊಂಡು ನಾನು ಹೋಗ್ತೀನಿ, ನನ್ನ ದೇಶಕ್ಕೋಸ್ಕರ ನಾನು ತ್ಯಾಗ ಮಾಡ್ತೀನಿ ಅಂತ ಹೇಳಿರೋದು. ಅವರು ಜೊತೆಲಿ ಬರ್ತಾರೆ ಕೇಳಿ ಅವ್ರಿಗೂ. ನಾನು ನಿಜವಾಗ್ಲೂ ನಾನು ತಮಾಷೆ ಆಗ್ತಾ ಇಲ್ಲ. ದೇಶಕ್ಕೋಸ್ಕರ ಅಷ್ಟು ಮಾಡಿಲ್ಲ ಮತ್ತೇನಿಗೆ ಅಂದರೆ ಪಾಕಿಸ್ತಾನ ಅಂತೂ ಸತ್ತೋಗಿದೆ ಬಿಡಿ, ಅದೇನಿಲ್ಲ ಅಲ್ಲಿ ಏನೇನೂ ಇಲ್ಲ. ಹಂಗೂ ನಾನು ಏನಂತ ಹೇಳಿದ್ದೆ, ಏನಂತೆ ನಾನು ಉದ್ಯಮ ಮಾಡಿದ್ರೆ ನಾನೇ ಬೇಕಾದರೆ ಬಾಂಬ್ ಸ್ಕ್ವಾಡ್ ಹಾಕೊಂಡು ನಾನು ಹೋಗ್ತೀನಿ, ನಾನು ಅದೇ ಮಂತ್ರಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಏನೀಗಂದರೆ ದೇಶದ ಬಗ್ಗೆ ಅಭಿಮಾನ ಇಟ್ಕೊಂಡು ದೇಶಕ್ಕೋಸ್ಕರ ನಾನು ತ್ಯಾಗ ಆಗೋಕ್ಕೆ ಸಿದ್ಧ. ನಾನು ದೇಶಕ್ಕೋಸ್ಕರ ನಾನು ತ್ಯಾಗ ಆಗೋಕ್ಕೆ ಸಿದ್ಧ ರೀ. ಅವರು ಬರೀ ಹೇಳ್ತಾರೆ ಕೇಳ್ರಿ, ಅವ್ರು ಬರೀ ಹೇಳ್ತಾರೆ ಜಮೀರ್ ಅಹಮದ್ ಖಾನ್ಗೆ ಅವಕಾಶ ಮಾಡಿಕೊಡೋಕೆ ಹೇಳಿ ನಾನು ಹೋಗೋಕ್ಕೆ ಸಿದ್ಧ ಆಗಿದ್ದೀನಿ. ಅವ್ರು ಬರೀ ಮಾತಾಡ್ತಾರೆ, ನಾನು ರೆಡಿ ಅಂದರೆ ಪರ್ಮಿಷನ್ ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರ ಅವರು. ಪ್ರಧಾನಮಂತ್ರಿ ಹೌದ್ರಿ ಹೇಳ್ಕೊಂಡು ಈಗ ಪ್ರತಾಪ್ ಏನು ಮೈಕೆ ಏನಾಗಿದೆ ಹೇಳ್ರಿ. ಆ ಟೈಮಲ್ಲಿ ಏನಾಗಿದೆ, ಮೆಜಾರಿಟಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು BJP ಸರ್ಕಾರ ಬಂದರೆ ಏನು ಇಲ್ಲಲ್ಲ. ಆವಾಗ ಏನಂದಿದ್ದೆ ನಾನು, ಮೆಜಾರಿಟಿ ಬಂತ 110 ಸೀಟ್ ಬಂತು, 110 ಸೀಟ್ ಬಂತು. ಈಗ ಮ್ಯಾಜಿಕ್ ನಂಬರ್ ಎಷ್ಟು ಬೇಕಾಗಿ ಸರ್ಕಾರ ಇಲ್ಲಲ್ಲ 110 2008 2008 110 ಬಂದಿದ್ದು, 110 ಬಂತು. ನಾನು ಹೇಳಿದೆ ಅವ್ರಿಗೆ ಮೆಜಾರಿಟಿ ಬಂದು ಅವ್ರ ಸರ್ಕಾರ ರಚನೆ ಮಾಡಿ ಯಡಿಯೂರಪ್ಪ ಅವ್ರ ಮುಖ್ಯಮಂತ್ರಿ ಆದರೆ ನಾನು ಅವ್ರ ಮನೆಯಲ್ಲಿ ವಾಚ್ಮೆನ್ ಕೆಲಸ ಮಾಡ್ತೀನಿ ಅಂತ ಹೇಳಿದೆ. ಮೆಜಾರಿಟಿ ಬಂತ, ಜನ ಆಶೀರ್ವಾದ ಮಾಡಿದ್ರ. 113 ಮ್ಯಾಜಿಕ್ ನಂಬರ್ ಎಷ್ಟು ಸರ್ಕಾರ ರಚನೆ ಆಗಬೇಕಾದ್ರೆ 113 ಬೇಕಾಗಿರೋದು, 110 ಬಂದಿರೋದು. ಮೆಜಾರಿಟಿ ಯಾವತ್ತೂ BJPಗೆ ಕರ್ನಾಟಕ ಜನ ಮ್ಯಾಂಡೇಟ್ ಕೊಟ್ಟಿಲ್ಲ. ಈ ಆಪರೇಷನ್ ಕಮಲ ಮಾಡಿನೇ ಅವ್ರ ಸರ್ಕಾರ ರಚನೆ ಮಾಡಿರೋದು. ಜನ ಆಶೀರ್ವಾದ ಮಾಡಿಲ್ಲ ಅವ್ರಿಗೆ. ಜನ BJP ಅವ್ರನ್ನ ಯಾವತ್ತೂ ನಮ್ಮ ರಾಜ್ಯದಲ್ಲಿ ಆಶೀರ್ವಾದ ಮಾಡಿ ಮ್ಯಾಂಡೇಟ್ ನಂಬರ್ ಕೊಟ್ಟಿಲ್ಲ ಅವ್ರಿಗೆ.